ಭಾರತೀಯರ ಅಚ್ಚುಮೆಚ್ಚಿನ ಸರ್ಫಾಕೋಟ್ಸ್ ಪೇಂಟ್ಸ್ನ ನೂತನ ಡಿಪೋ ಸರ್ಫಾ ಸದನ ಕಟ್ಟಡ ಇಂದು ಲೋಕಾರ್ಪಣೆಯಾಯಿತು. ಸರ್ಫಾಕೋಟ್ಸ್ ಪೇಂಟ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಯು ಮತ್ತು ನಿರ್ದೇಶಕ ಆದಿತ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭಗೊಂಡವು. ಸಂಸದ ಬಿ.ವೈ. ರಾಘವೇಂದ್ರ ಸರ್ಫಾ ಸದನವನ್ನು ಉದ್ಘಾಟಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಡಿಪೋ ವ್ಯವಸ್ಥಾಪಕ ಪ್ರಭು ಎಸ್ ಜಿ, ಸರ್ಫಾಕೋಟ್ಸ್ ಪೇಂಟ್ಸ್ ಡೀಲರ್ಗಳು, ಗುತ್ತಿಗೆದಾರರು, ಗ್ರಾಹಕರು ಉಪಸ್ಥಿತರಿದ್ದರು. ಸರ್ಫಾಕೋಟ್ಸ್ ಪೇಂಟ್ಸ್ ಸಂಸ್ಥೆಗೆ 4 ದಶಕಗಳು ಪೂರೈಸಿದ್ದು ಹೊಸ ಮನೆ ಕಟ್ಟಡಗಳ ಅಂದವನ್ನು ಹೆಚ್ಚಿಸಿ ಜನರ ಮನ ಗೆದ್ದಿದೆ. ಇದೇ ಸಂದರ್ಭದಲ್ಲಿ ಸರ್ಫಾಕೋಟ್ಸ್ ಪೇಂಟ್ಸ್ನ ಜಂಟಿ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಯು ಗ್ರಾಹಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಪ್ರಶಾಂತ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾಕೋಟ್ಸ್. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಉಚ್ಚಿಲ್ ಅಂತೇಳಿ. ನಾನು ಇಲ್ಲಿ ಸರ್ಫಾಕೋಟ್ಸಲ್ಲಿ ಆ್ಯಸ್ ಎ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ
ಆಲ್ಮೋಸ್ಟ್ ಒಂದು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸರ್ಫಾ ಕೋಟ್ಸು 1979ನಲ್ಲಿ ಆ್ಯಸ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಯಶೋಧರವರು ಈ ಕಂಪನಿಯನ್ನು 1979ನಲ್ಲಿ ಸ್ಟಾರ್ಟ್ ಮಾಡಿದರು. ಈಗ ನಾವು ದೇಶದ ಉದ್ದಗಲಕ್ಕೂ ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದ್ದೇವೆ. ನಮ್ಮಲ್ಲಿ ಎಲ್ಲ ಥರದ ಪೇಂಟ್ಗಳು ಅಂದರೆ ಆರ್ಕಿಟೆಕ್ಚರಲ್ ಪೇಂಟ್ಗಳು ನಾವು ತಯಾರಿಸ್ತಾ ಇದ್ದೇವೆ. ನಮ್ಮ ಮೇನ್ ಸ್ಟ್ರೆಂತ್ ಅಂದರೆ ನಮ್ಮದು R&Dಯಲ್ಲಿ ನಮ್ಮ ಫುಲ್ ಟೀಮು ದಿವಸನೂ ಕೆಲಸ ಮಾಡಿ ಹೊಸ ಪ್ರಾಡಕ್ಟ್ಗಳನ್ನು ತರ್ತಾ ಇದ್ದೇವೆ. ಇದರಿಂದಾಗಿ ನಾವು ಈ 47 ವರ್ಷದಲ್ಲಿ ನಾವು ಈ ಮಲ್ಟಿನ್ಯಾಷನಲ್ ಕಂಪನಿ ಎದುರುಗಡೆ ಅವರ ಕಾಂಪಿಟೇಷನಲ್ಲಿ ನಮಗೆ ಆ ಕಾಂಪಿಟೇಷನ್ ತಾಳ್ಕೊಂಡು ನಾವು ಈ ಥರ ಬೆಳೀಲಿಕ್ಕೆ ಈ ನಮ್ಮ ಪ್ರಾಡಕ್ಟು ಒಂದು ಮೇಯ್ನ್ ರೀಸನು. ಆಮೇಲೆ ಒಂದು ಸಲ ನಮ್ಮದು ಯಾರು ಕಸ್ಟಮರ್ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅವರು ಅದನ್ನು ಪ್ರತಿ ಸಲ ಅದೇ ಪೇಂಟ್ ಬೇಕಂದ್ರೆ ಕೇಳ್ಕೊಂಡು ಬರ್ತಾ ಇದ್ದಾರೆ. ಇದರಿಂದಾಗಿ ನಾವು ಈ ಥರ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಾವು ಪರಿಸರ ಸ್ನೇಹಿ ಪೇಂಟ್ಗಳನ್ನು ತಯಾರಿಸ್ತಾ ಇದ್ದೇವೆ. ನಾವು 15 ವರ್ಷದ ಮುಂಚೆ ಇಲ್ಲಿ ಈ ಪರ್ಟಿಕ್ಯುಲರ್ ಶಿವಮೊಗ್ಗದಲ್ಲಿ ಯಾವುದೇ ಪೇಂಟ್ ಕಂಪನಿಯ ಡಿಪೋ ಇರಲಿಲ್ಲ. ನಮ್ಮದೇ ಮೊದಲಾಗಿ ನಾವು 15 ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾವು ಭಾಳ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೆವು. ಈಗ ಅದು ಸಾಲ್ತಾ ಇಲ್ಲ ಅಂತೇಳಿ ಈಗ ಎಲ್ಲ ಈ ಸ್ಥಳಕ್ಕೆ ಬಂದುಬಿಟ್ಟಿದೆ. ಇದು ಭಾಳ ದೊಡ್ಡದಿದೆ. ಈಗ ಇಲ್ಲಿ ಈಗ ಈ ಗ್ರಾಹಕರಿಗೆ ಫಾಸ್ಟಾಗಿ ಸರ್ವಿಸ್ ಕೊಡಲಿಕ್ಕೆ, ಆಮೇಲೆ ಆದಷ್ಟು ಬೇಗ ಸರ್ವಿಸ್ ಕೊಡಲಿಕ್ಕೋಸ್ಕರ ಇಲ್ಲಿ ನಾವು ಇದನ್ನು ಸ್ಥಾಪಿಸ್ತಾ ಇದ್ದೇವೆ. ಇದು ತುಂಬ ಬೇಡಿಕೆ ಇರುವಂಥ ಪದಾರ್ಥ. ಹಾಗಾಗಿ ಸರ್ಫಾ ಕೋಟ್ಸು ಅದರ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಗ್ರಾಹಕರ ವಿಶ್ವಾಸನ ಗಳಿಸ್ಕೊಳ್ಳೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕೆಂದರೆ ಯಾವುದೇ ಒಂದು ಮನೆ ಕಟ್ಟೋರಿಗೆ ತುಂಬ ಒಂದು ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಅವರ ಮನೆಗಳು ತುಂಬ ಸುಂದರವಾಗಿ ಬರಬೇಕು ಅನ್ನೋದೇ ಎಲ್ಲರದ್ದು ಒಂದು ಕನಸಾಗಿರುತ್ತೆ. ಸೊ ಕೊನೆಯದಾಗಿ ಅದಕ್ಕೊಂದು ರೂಪ ಬರದೆ ಪೇಂಟ್ ಬಂದ ಮೇಲೆ ಸೊ ಅದಕ್ಕೆ ಶ್ರೇಣಿಗೆ ಕರೆಕ್ಟಾಗಿ ಅತಿ ಉನ್ನತ ಮಟ್ಟದ ಪೇಂಟ್ಗಳನ್ನ ನಾವು ತಯಾರಿಸ್ತಾ ಇದ್ದೀವಿ. ಎಲ್ಲ ಗ್ರಾಹಕರು ನಮ್ಮ ಪೇಂಟ್ಗಳನ್ನು ಬಳಸಿ ತೃಪ್ತಿ ಪಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಸರ್ ಹೇಳ್ದಂಗೆ 15 ವರ್ಷದ ಹಿಂದೆ ನಾವು ಬಾಡಿಗೆ ಇದರಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ಶುರು ಮಾಡಿದ್ವಿ. ಸೊ ಗ್ರಾಹಕರದ್ದು ನಮಗೆ ಸಪೋರ್ಟ್ ಚೆನ್ನಾಗಿ ಸಿಕ್ಕಿ ಸೇಲ್ ಜಾಸ್ತಿ ಆಗಿ ದೊಡ್ಡದಾಗಿನೂ ಡಿಪೋ ಮಾಡಬೇಕಂತ ಒಂದು ಆಲೋಚನೆ ಮಾಡಿ ಸರ್ ಒಂದು ದೊಡ್ಡದು ಒಂದು ಡಿಪೋ ಮಾಡಿ ಇವತ್ತು ಅದು ಇನಾಗ್ರೇಷನ್ ಆಗಿದೆ. ಅಲ್ಲ ಅದು ಸರ್ ಹೇಳ್ದಂಗೆ ಒಂದು ಸಲ ನಾವು ಇಲ್ಲಿ ಶಿವಮೊಗ್ಗ ಜನತೆ ಒಂದು ಸಲ ತೊಗೊಂಡು ಹೋದವರು ಅವ್ರಿಗೆ ಗೊತ್ತಿದೆ ಯಾವ ಥರ ನಮ್ಮ ಕವರೇಜ್ ಆಗಲಿ ನಮ್ಮದು ಶೀನು ಇದ್ರ ಬಗ್ಗೆ ಆಗಲಿ ಎಲ್ಲ ಗೊತ್ತಿದೆ. ಸೊ ನಮಗೆ ರಿಪೀಟ್ ಕಸ್ಟಮರೇ ಇರೋದು ಬಿಟ್ಟರೆ ಹೊಸ ಕಸ್ಟಮರ್ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದ್ದಾರೆ. ಅವ್ರು ನೋಡ್ಕೊಂಡು ಇದು ಡೀಲರ್ಗೆ ಫಸ್ಟ್ ಮಟೀರಿಯಲ್ ಇಲ್ಲಿಂದ ಡೀಲರ್ಗೆ ಹೋಗುತ್ತೆ. ಸೊ ಅಲ್ಲಿಂದ ಗ್ರಾಹಕರಿಗೆ ಹೋಗುತ್ತೆ.